ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘದ ವತಿಯಿಂದ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮಿರ್ಲೆ ಸಂಜಯ್ರವರು ಜಯಗಳಿಸಿದ್ದಾರೆ. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಎಲ್ಲರೂ ಹೇಳಿ ನಮಗನ್ನ ಸ್ನೇಹಿತರು ಜಯಶೀಲನ ಮಾಡಿದ್ದಾರೆ. ಒಳ್ಳೇದಾಗೋ ರೀತಿ ನಮ್ಮ ಕೈಲಿ ಆದದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ನಮಗೆಲ್ಲ ಸಹಕರಿಸಿದ ಸ್ನೇಹಿತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟ. ಆದಷ್ಟು ಎಷ್ಟು ನಾವು ಕೈಲಿ ಆಗತ್ತೆ ಅನ್ನೋದನ್ನ ಮಾಡಿ ರೈತರಿಗೆ ಎಷ್ಟು ಒಳ್ಳೇದಾಗ್ಬೋದು ಅನ್ನೋದನ್ನ ಮಾಡಿ. ಯಾಕೆ ನಾನು ರೈತ ಕುಟುಂಬದಿಂದ ಬಂದಿದ್ದೀನಿ, ಪ್ರಗತಿಪರ ರೈತರಾಗಿ ಎಲ್ಲಾ ಕಷ್ಟಗಳು ಗೊತ್ತಿರೋದ್ರಿಂದ ಇದನ್ನ ಮಾಡ್ತೀವಿ. ಮತ್ತೆ ನಮ್ಮ ಅಣ್ಣೇಗೌಡರು ನನಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಇದು ಮಾಡಿದ್ದಾರೆ ಸರ್. ರೈತರು ಬೆಳೆಯುವಂತ ರೀತಿ ಆಗುತ್ತೆ. ನಮ್ಗೆ ಸ್ವತಃ ಅನುಭವ ಇರೋದ್ರಿಂದ ಆ ರೈತರಿಗೆ ಎಷ್ಟು ಒಳ್ಳೇದಾಗಬೇಕು ಅನ್ನೋ ರೀತಿಲಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಒಟ್ಟಾರೆಯಾಗಿ ಈ ಗೆಲುವನ್ನ ಯಾರು ಸಮರ್ಪಿಸ್ತಾರೆ ಸರ್? ನನಗೆ ಅಣ್ಣೇಗೌಡರು, ನಮ್ಮ ಮಹೇಶಣ್ಣ, ಎಲ್ಲ ನನ್ನ ಸ್ನೇಹಿತರಿಗೆ ಸಮರ್ಪಣೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಮಾಡ್ತೀವಿ ಅಂತ ನನಗೆ ಸ್ನೇಹಿತ ಬಳಗದ್ದು ಎಲ್ಲ ಕಡೆ ಸರ್ವಿಸ್ ಮಾಡ್ಕೊಂಡು ಹೋಗ್ತಿದ್ದು, ಆದರೆ ಅದು ಗೊತ್ತಿರಲಿಲ್ಲ. ಎಲ್ಲ ಸ್ನೇಹಿತರು ನಾನು ಎಲ್ಲೂ ಹೋಗಲಿಲ್ಲ ಸರ್. ಮೈಸೂರಲ್ಲೇ ಇದ್ಕೊಂಡು ಒಂದೇ ದಿನ KR-ನಗರಕ್ಕೆ ಹೋಗಿದ್ದು, ಎಲ್ಲ ಕಡೆ ಓಡಾಡಿ ಮಾಡಿಕೊಟ್ರು ಸರ್. ಇದಕ್ಕೇನೆ ನಮಗೆ ರೈತರದ್ದು ಅನುಭವ ಇರೋದ್ರಿಂದ ಯಾವ ರೀತಿ ದ್ರಾಕ್ಷಿದೋ ಬಾಳೆಹಣ್ಣಿಂದೋ ಯಾವ ರೀತಿ ಮಾಡ್ಬೋದು ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋ ರೀತಿಯಲ್ಲಿ ಮಾಡ್ತೀವಿ ಸರ್. ಒಂದು ಬೇಸರ ಇದೆ ನನಗೆ, ಕೃಷ್ಣೇಗೌಡರು ಆಗ್ಬೋದು, ಹೂವಿಲಾಳ್ ರಾಮಸ್ವಾಮಿ ಆಗ್ಬೋದು, ನಮ್ಮ ಟೀಮಿಂದ ಅದೊಂದು ಬೇಸರ ಇದೆ ಸರ್. ನನಗೆ ಕೃಷ್ಣಪ್ಪ ಅವರು ಒಂದು ಸ್ವಲ್ಪ ನನಗೆ ತುಂಬ ನೋವಿದೆ. ನಮ್ಮ ಟೀಮೆಲ್ಲ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನು ಎದ್ರೂ ಆ ಕೃಷ್ಣಪ್ಪ ಅವ್ರ ಬಗ್ಗೆ ನನಗೆ ಬಹಳ ನೋವಾಗ್ತಿದೆ ಸರ್. ನಿಮ್ಮ ಸರ್ವೇಶ್ವರ್ ಅವರು ಹಾಲು ನಿರ್ದೇಶಕರು, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರ, ಹಾಗೂ BN ಪ್ರಭುಸ್ವಾಮಿರವರು ಹಾಲು ನಿರ್ದೇಶಕರು, ನಂಜನಗೂಡು ತಾಲೂಕು, ಇವರು ಸಹ ಮಾತನಾಡಿದರು. ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ. ಎಲ್ಲ ರೈತ ಸದಸ್ಯರು ಸಹ ನನ್ನ ಬೆಂಬಲಿಸಿದರೆ, ನನ್ನ ಸೇವೆಯನ್ನು ಮೆಚ್ಚಿ ನಾನು ಇದು 3ನೇ ಬಾರಿಗೆ ಆಯ್ಕೆ ಆಗ್ತಾ ಇದ್ದು. ಈಗಾಗಲೇ 2 ಬಾರಿ ನಾನು ಉಪಾಧ್ಯಕ್ಷನಾಗಿ ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದ್ದೀನಿ. ಮುಂದೆ ಸಹ ನನಗೆ ಅವಕಾಶ ಸಿಕ್ಕರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಬಯಸ್ತೀನಿ. ಇದೇ ರೀತಿ ರೈತರ ವಿಶ್ವಾಸವನ್ನು ಗಳಿಸ್ಕೊಂಡು ಹೋಗ್ತೀನಿ. ಅವ್ಯವಸ್ಥೆಗಳಿದೆ, ಸುಮಾರು ಸಮಸ್ಯೆ ಅಂದರೆ ಶೌಚಾಲಯ ಇದೆ ಅಲ್ಲಿ, ಇಲ್ಲ ಅಂತೇನಿಲ್ಲ. ಅದು ಸಾರ್ವಜನಿಕವಾಗಿ ಹೊರಗಡೆ ಇಡಿ ಅಂತ ಹೇಳಿ ಕೆಲವು ಜನ ನಮ್ಮ ರೈತ ಸದಸ್ಯರು ನಮಗೆ ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಾವು ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆಯಲ್ಲಿ ಮಾತಾಡಿದಾಗ ಇಲ್ಲಿ ಏನು ಅವರು ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಆಪ್ಕಾಮ್ಸ್ಗೆ ಅಂತ ಸಪರೇಟ್ ಆಗಿ ಜಾಗ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಹಾಲ್ನಳ್ಳಿ ಸಿದ್ಧಾರ್ಥ ಅಲ್ಲಿ ನೀವು ಆಕ್ಟಿವಿಟೀಸ್ ಮಾಡಿ ಅಂತ ಹೇಳಿ. ನಾವು ಆರ್ಟ್ ಆಫ್ ದಿ ಸಿಟಿ ಇಲ್ಲಿ ರೈತರಿಗೆ ಸಣ್ಣ ಪುಟ್ಟದಾಗಿ ಅದು ಇದು ತರಬೇಕಾದ್ರೆ ನಮಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಈಗ ರೈತ 1,000 ರೂಪಾಯಿಂದ ಒಂದು ಹಣ್ಣು ತರಕಾರಿ ತಗೊಂಡ್ಬರ್ಬೇಕಾದ್ರೆ ಆಟೋ ಚಾರ್ಜ್ ಇಲ್ಲಿಂದ 300 ರೂಪಾಯಿ 400 ರೂಪಾಯಿ ಕೇಳ್ತಾರೆ. ಹಂಗಾಗಿ ರೈತರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ. ಇಲ್ಲಿ ಆಕ್ಟಿವಿಟೀಸ್ನ ಇಲ್ಲಿ ರಿಮೂವ್ ಮಾಡಿ ಅಂತೇಳಿ ನಮಗೆ ಸಾಕಷ್ಟು ಸರಿ ನೋಟಿಸ್ಗಳು ಕೊಟ್ಟು ನಮಗೆ ಒತ್ತಡ ಸಹ ಇದೆ. ಹಾಗಾಗಿ ಇಲ್ಲಿ ಆ ಶೌಚಾಲಯನ ಇವ್ರ ಜಾಗದಲ್ಲಿ ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಯವರು ನಮಗೆ ಅನುಮತಿ ಕೊಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಶೌಚಾಲಯ ಉಪಯೋಗಿಸ್ತಾರೆ ಆಲ್ರೆಡಿ. ಯಾರೋ ಗೊತ್ತಿದ್ದವರು ಇನ್ನೊಂದು ಹೊರಗಡೆ ಮಾಡಿ ಅಂತಕ್ಕಂಥ ಒಂದು ಮನವಿನ ಮಹಾಸಭೆಯಲ್ಲಿ ಹೇಳಿದ್ರು ನಮ್ಮ ಜನರಲ್ ಪಡಿದ್ರು. ಹೌದೌದು, ನನಗೆ ಬಹು ನಿರೀಕ್ಷಿತವಾಗಿದ್ದೆ. ಈಗ ನಾನು ತಗೊಳ್ತಕ್ಕಂಥ ಮತಗಳನ್ನೇ ಈಗ ತಾವು ಅವಲೋಕನೆ ಮಾಡ್ಬೋದು. ನಾನು 600 ಮತಗಳನ್ನ 597 ಮತಗಳನ್ನು ಗಳಿಸಿದ್ದೀನಿ. ನನ್ನ ಪ್ರತಿಸ್ಪರ್ಧಿ ಬರೀ ಕೇವಲ 160 ಮತಗಳಿಗೆ ಅವರು ತೃಪ್ತಿಪಟ್ಟಿದ್ದಾರೆ. ಅಲ್ಲಿಗೆ ಇಡೀ ಮೈಸೂರು ಜಿಲ್ಲೆ ಅಂತ ಇರ್ತಕ್ಕಂಥ ರೈತ ಸದಸ್ಯರು ನನಗೆ ಪೂರಕವಾಗಿ ನನಗೆ ಸಹಕಾರವನ್ನು ನೀಡೋರೆ ಅಂತೇಳಿ ಅವ್ರಿಗೆ ಯಾವಾಗಲೂ ನಾನು ಚಿರೋಣೆಯಾಗಿರ್ತೀನಿ ಅಂತೇಳಿ ನನ್ನ ಕೃತಜ್ಞತೆಯನ್ನು ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಸದಾ ಸಿದ್ಧ. ಈ ಸಾರಿ ನಾನು ಇಡೀ ಟೀಮಲ್ಲಿ ಮೈಸೂರು ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣ ಸಹಕಾರ ಸಂಘದ ನೂತನ ಸದಸ್ಯರಿಗೆ ಪ್ರಭುಸ್ವಾಮಿ, ಗೋರೇಗೌಡ, ರಾಮೇಗೌಡ, SK ಶಿವಣ್ಣ, ಆರ್ ಸರ್ವೇಶ್,
ಮುಂದೆ ನಾವು ರೈತರ ಏನು ಸೌಕರ್ಯದಲ್ಲಿ ಬೆಳೆ ರೈತರಿಂದ ಎರಡನೇ ಸರಿ ಸರ್ ಯಾವ ಕ್ಷೇತ್ರ ಜನ ರೈತ ಎಲ್ಲ ನಮ್ಮ ಅವ್ರಿಗೆಲ್ಲರಿಗೂ ನಿಮ್ಮ ಮಾಧ್ಯಮ ಮೂಲಕ ಎಲ್ಲ ಕೃತಜ್ಞತೆ ಹೇಳೋಕ್ಕೆ ಗೆಲುವೆಲ್ಲ ನಮ್ಮ ರೈತ ಬಾಂಧವರಿಂದ ಬಾಂಧವರು ಗೆಲುವು ಜೊತೆಗೆ ನಮ್ಮ ಹೊಸಕೋಟೆ ರಘುವರು ಕೂಡ ತುಂಬ ಶ್ರಮಿಸಿದ ಈ ಟೀಮ್ನ ಗೆಲ್ಲಕ್ಕೆ ತುಂಬ ಸಂತೋಷ. ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಹಾಂ ಎಲ್ಲರೂ ಒಟ್ಟಿನಲ್ಲಿ ಎಷ್ಟನೇ ಗೆಲುವು ಮೇಡಮ್ ಓಕೆ ಹಾಂ ಮುಂದೆ ರೈತರ ಹಿತ ಕಾಯೋದ್ರಲ್ಲಿ ಮುಂದಿನ ಆಡಳಿತ ಮಂಡಳಿ ಗಮನ ಹರಿಸ್ತೀವಿ ಅಂತ ನಮಗೆ ನಾವು ಭರವಸೆ ರೈತರಿಗೆ ಸಮರ್ಪಿಸ್ತೀವಿ. ಹೌದು ಹೌದು ಈಗಲೇ ಸಾಧನೆ ಮಾಡಿದ್ದೀವಿ, ಈಗಲೇ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ನಾವು ರೈತ ಸದಸ್ಯರಿಗೆ ನಮ್ಮ ಗೆಲುವನ್ನು ಸಮರ್ಪಣೆ ಮಾಡ್ತೀವಿ. ನಮಗೆ ಎಲ್ಲ ನಿರ್ದೇಶನ ನಾವು ನಮ್ಮ ರೈತ ಸದಸ್ಯರಿಗೆ ರೂಪಿಸ್ತಿದ್ದೇವೆ. ಜೊತೆ ನಮ್ಮ ಈ ಗೆಲುವಿಗೆ ನಮ್ಮ ರೈತ ಸದಸ್ಯರ ಕಾರಣ. ಇವತ್ತು ದಿನ ಏನು ಜಿದ್ದ ನಡೀತಾ ಆ ಜಿದ್ದಲ್ಲಿ ನಾವು ಯಾರು ದುಡ್ಡು ಸಾಧಕ ಯಾವುದೂ ಹಂಚಿಲ್ಲ, ಬರೀ ಕೈ ಓಡಿ ಕೇಳಿದ್ದೇವೆ. ನಮ್ಮ ಕೆಲಸಕ್ಕೆ ಮೆಚ್ಚಿ ಇವತ್ತು ನಮಗೆ ನಮ್ಮ ರೈತ ಬಂದವರು ಮತ ಕೊಟ್ಟು ನಮ್ಮ 12 ಸೀಟಲ್ಲಿ 10 ಸೀಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ಆಲ್ರೆಡಿ 14 ಸೀಟಲ್ಲಿ 2 ಸೀಟ್ ನಮ್ಮಲ್ಲಿ ಅವಿರೋಧಕ್ಕೆ ಆಗಿತ್ತು. ಈಗ 10 ಸೀಟ್ ಗೆದ್ದಿದ್ದೀವಿ. ಈಗ ಅದು 2 ಸೀಟ್ 12 ಸೀಟ್ ಗೆದ್ದು 14 ಸೀಟ್ 12 ಸೀಟ್ ಗೆದ್ದಂಗೆ ಆಯಿತು. ಈ ಗೆಲುವನ್ನು ನಮ್ಮ ರೈತ ಬಾಂಧವರಿಗೆ ಅರ್ಪಿಸ್ತೀವಿ. ಎಲ್ಲ ಹೊಸದಾಗಿ ಬಂದುಕೊಂಡು ನಾನು ಜಯಶೀಲನಾಗಿದ್ದೀನಿ. ಎಲ್ಲ ಮತದಾರರಿಗೂ ನನ್ನ ಹೃತ್ಪೂರ್ವಕರ ವಂದನೆಗಳು. ಸರ್ ಯಾವ ಕ್ಷೇತ್ರ ನಿಮ್ಮದು? ಸಾಮಾನ್ಯ ಕ್ಷೇತ್ರದಿಂದ ಫಸ್ಟ್ ಟೈಮ್ ಆಯ್ಕೆ ಖುಷಿ ನಿಮಗೆ? ಎಲ್ಲ ಮತದಾರರು ನಮಗೆ ವೋಟ್ ಹಾಕಿ ನಮ್ಮ ಗೆಲ್ಸೋರು ಎಲ್ಲರಿಗೂ ಕೈ ಮುಗಿದು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾ ಅಪ್ಕಾಮ್ಸ್ ಅಧ್ಯಕ್ಷ ಹಾಗೆ 5 ವರ್ಷ ಡೈರೆಕ್ಟರ್ ಆಗಿದ್ದೆ. ಎಲ್ಲ ಡೈರೆಕ್ಟರ್ ನಾವೆಲ್ಲ ವಿಶ್ವಾಸ ಎಲ್ಲ ಚೆನ್ನಾಗಿದ್ದು, ಏನೋ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಒಂದು 2-3 ಕ್ಯಾಂಡಿಡೇಟ್ ವ್ಯತ್ಯಾಸ ಆಯಿತು. ಈಗ ನಾವೆಲ್ಲ ಕ್ಯಾಂಡಿಡೇಟು 14ಕ್ಕೆ 13ಗೆ 12 ಗೆದ್ದಿದ್ದೀವಿ. ಇನ್ನೆರಡು ಅವರು ನಮ್ಮ ಸ್ನೇಹಿತರೆ. ಮುಂದಿನ ಅವಧಿಯಲ್ಲಿ ಈ ಸೊಸೈಟಿ ಸಂಸ್ಥೆ ಅಪ್ಕಾಮ್ ಸಂಸ್ಥೆ ಅಭಿವೃದ್ಧಿ ತರಕ್ಕೆ ಹೋಗೋದು ಎಲ್ಲ ನಮ್ಮೆಲ್ಲರೂ ಚಿಂತೆ ಇದೆ. ಅದರಲ್ಲಿ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಯಾವುದೇ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಒಗ್ಗಟ್ಟಲ್ಲಿ ಮಾಡ್ಕೊಂಡು ನಾವೆಲ್ಲ ಮುಂದೋಯ್ತೀವಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ನಿಮ್ದು ಯಾವ ಕ್ಷೇತ್ರ ಸರ್? ನಮ್ಮ ಟಿ ನರಸೀಪುರ ಕ್ಷೇತ್ರ, ವೈಜಿ ಮಹೇಂದ್ರ, ಯಾಚನಹಳ್ಳಿ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಓಕೆ ಥ್ಯಾಂಕ್ ಯು ಸೊ ಮಚ್. ಅಲ್ಲಿಂದ ಗೆದ್ದು ಬಂದಿದೆ.